ಫ್ರೆಂಡ್ಸ್, ನಾನು ಈ ದಿನ ಅಕ್ಕಿ ಪಾಯಸ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಇದು ಸಾಮಾನ್ಯವಾಗಿ ಇದು ಹಿಂದಿನ ಕಾಲದಿಂದ ಮಾಡುವಂತಹ ಅಡುಗೆ. ಇದು ಹಿಂದಿನ ಕಾಲದಲ್ಲೆಲ್ಲ ಹಬ್ಬಗಳು, ಹರಿದಿನಗಳು ಮತ್ತು ಶುಭ ದಿನಗಳು, ಸಂತೋಷ ದಿನಗಳು ಇವಕ್ಕೆಲ್ಲಕ್ಕೂ ಸಹ ಅಕ್ಕಿ ಪಾಯಸ ಮಾಡ್ತಾಯಿದ್ರು. ಇವಾಗೆಲ್ಲ ಬರ್ಫಿ, ಮೈಸೂರು ಪಾಕು ಈ ಥರದ್ದೆಲ್ಲ ಸ್ವೀಟ್ಸ್ ಮಾಡ್ತಾರೆ. ಇದು ಹಳೆಯ ಕಾಲದ ಅಡುಗೆ, ಹಾಗಾಗಿ ಯಾರೂ ಉದಾಸೀನ ಮಾಡದೆ ನೋಡಿ, ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಕೂಡ ಇದೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ. ಗಸಗಸೆ, ಅಕ್ಕಿ, ಗಸಗಸೆ, ಸಕ್ಕರೆ ಮತ್ತು ತುಪ್ಪ. ತುಪ್ಪ ಅಥವಾ ತುಪ್ಪ ಇಲ್ಲದಿದ್ದವರು ಬೆಣ್ಣೆಲೂ ಸಹ ಮಾಡಿ ಚೆನ್ನಾಗಿ ಬರುತ್ತೆ. ಎಣ್ಣೆಲೂ ಸಹ ಮಾಡ್ಬೋದು. ಹಾಗೆ ಕಾಯಿ ಬೇಕು, ತೆಂಗಿನಕಾಯಿ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಮತ್ತು ಅಕ್ಕಿ ಜೊತೆಗೆ ನಾನು ಒಂದು ಲವಂಗಗಳನ್ನ ಸೇರಿಸಿದ್ದೀನಿ. ಅದನ್ನು ಉರಿತೀನಿ, ಇವಾಗ ತೋರಿಸ್ತೀನಿ. ಅದು ಕೆಂಪಕ್ಕಿ ನಮ್ಮದು, ಹಾಗಾಗಿ ಕಲರ್ ಆಗಿದೆ. ಆದರೆ ನಾನು ಇಷ್ಟರಲ್ಲೂ ಸಹ ಚೆನ್ನಾಗಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. 1-2 ಸ್ಪೂನು ಅಕ್ಕಿ ಮತ್ತು ಲವಂಗ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಅದು ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ಅದು ಅರಳುತ್ತೆ ಅಕ್ಕಿ, ಅದು ಅರಳಿದಾಗ ಚೆನ್ನಾಗಿ ಬರುತ್ತೆ ಅದು ಪಾಯಸ. ನಾನು 1-2 ಸ್ಪೂನ್ ಬರಾಬರಿ ಹಾಕಿದ್ದೀನಿ ಗಸಗಸೆ. ಇವಾಗ ಇದನ್ನ ಆರ್ಲಿಕ್ಕೆ ಬಿಡ್ತೀನಿ. ಇವಾಗ ನಾನು ಮಿಕ್ಸಿಗೆ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹೆಚ್ಚಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ತೀರ ಕಡಿಮೆ ಹಾಕಬೇಡಿ. ಇದಕ್ಕೆ ನಾನು ಏಲಕ್ಕಿ ಹಾಕೋತೀನಿ. ಇದರಲ್ಲಿ 4 ಏಲಕ್ಕಿ ಹಾಕಿದ್ದೀನಿ. ನೋಡಿ, ಗಸಗಸೆ ಮತ್ತು ಉಸ್ಕೊಂಡಿರೋ ಅಕ್ಕಿ, 2 ಲವಂಗ ಹಾಕಿದ್ದೀನಿ. ಇವಾಗ ನೋಡಿ ಇದು ರೆಡಿ ಆಯಿತು. ನೋಡಿ ಗಮ್ಮಂತ ಇದೆ. ಇದಕ್ಕೆ ನಾನು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ ರೆಡಿ ಆಯಿತು. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ತುಪ್ಪ ಹಾಕಿದ್ದೀನಿ, ಗೋಡಂಬಿ ದ್ರಾಕ್ಷಿನ ಹುರ್ಕೊತೀನಿ. ಇವಾಗ ಈ ತುಪ್ಪಕ್ಕೆ ರುಬ್ಕೊಂಡಿರೋದನ್ನ ಸೇರಿಸ್ತಿದ್ದೀನಿ. ಇದು ಕುದಿ ಬರಬೇಕು. ಕುದಿ ಬಂದಮೇಲೆ ಇದೆಲ್ಲವನ್ನು ಸೇರಿಸ್ತೀನಿ. ಕುದೀತಾ ಇದೆ, ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ.
ಇವಾಗ ಗೋಡಂಬಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. And it's ready. ಹಲೋ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೆಯಲ್ಲಿ ಅಕ್ಕಿ ಪಾಯಸ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ಹಳೆ ಕಾಲದ ಅಡುಗೆ, ಹಾಗಾಗಿ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ಮಾಡಿ ಟೇಸ್ಟ್ ನೋಡಿ. ಹಾಗೆ ಎಲ್ಲರೂ ಖುಷಿಯಿಂದ ಕುಡಿಯಿರಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.